ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಸ್ವಾಗತವನ್ನು ಬಯಸಿ ಇವತ್ತು ಬಹಳ ದಿವಸಗಳ ನಂತರ ತಮ್ಮನ್ನು ಭೇಟಿಯಾಗುವಂಥ ಅವಕಾಶ ಆಗಿದೆ. ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ಋತುವಿಕವಾಗಿ ಅಷ್ಟು ಮಾಧ್ಯಮಗಳ ಮುಖಾಂತರ ನಾನು ಯೂಟ್ಯೂಬ್ ಇರ್ಬೋದು, ಚಾನಲ್ಗೆ ಇರ್ಬೋದು, ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡಿದಾಗ ಒಂದೂವರೆ ತಿಂಗಳಿಂದ ಎಲ್ಲೇ ಒಂದು ಕಡೆ ಸಿಟಿ MLA ಶಾಸಕರು ಯಾರೂ ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಮಾಡಿ ಇಂದು ಯಾರೂ ಒಬ್ಬರೂ ಕೂಡ ಕೆಲಸ ಮಾಡಿಲ್ಲ. ಅದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಹಿಂದಿನಿದ್ದಂಥ ಶಾಸಕರು ಯಾರ ಹೆಸರು ತೊಗೊಳಂಗಿಲ್ಲ, ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋರಿಗೆ ಟೈಮ್ ಹಾಕ್ಯಾರ ಅಂತ ಎಲ್ಲೇ ಒಂದು ಕಡೆ ನೋಡಿ ಸುದ್ದಿ ಮಾಧ್ಯಮದಾಗ. ಅದಕ್ಕೆ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರ ಒಂದೂ ಕೆಲಸ ಮಾಡಲಿಲ್ಲ. ಇವನ್ನ ಜನರಿಗೆ ತೊಂದರೆ ಕೊಡುವಂಥದ್ದು ಮಾಡಿದ್ರು. ರೈಲ್ವೆ ರಾಡ್ಗೇಜ್ ಆಗಾಗತ್ತದ ಇನ್ನೂ ಸ್ಯಾಂಕ್ಷನ್ ಆಗಿದ್ದು ಮಧ್ಯೆ ಕಿತ್ತೊಗಿಸಿ ವರ್ಷಾನುಗಟ್ಟಲೆ ರೈಲ್ವೆ ಇದ್ರನ್ನೇ ಬಂದ್ ಮಾಡಿಸ್ಬಿಟ್ರು. ಟ್ರಾಫಿಕ್ಗೆ ಬಂದಾಗಿ ಹೋಗ್ಬಿಡ್ತು. ಅಂದರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದರೂ ಮಾಡಿ ಅಂತ ತೋರಿಸ್ಕೊಡು ಸುಮ್ಮನೆ ಹಂಗೆ ಫ್ರಾಡ್ ಮಾಡುವಂಥ ಕೆಲಸ ನಾನು ಮಾಡಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸ ಮಾಡದೇ ಇದ್ದರೆ ಮಾಡ್ದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂಥ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನು ಮಾಡ್ರೆ ತಿಳ್ಕೊಂಡು ಹೋಗ್ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನು ಕೇಳ್ಕುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಮಗೂ ಕೂಡ ಟೈಮ್ ಇಲ್ಲ. ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಫಾಲ್ತು ಮಾತಿಗೆ ಉತ್ತರ ಕೊಡೋಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನುವಂಥದ್ದು ಹೇಳ್ಕೊಳ್ಳುವಂಥ ವ್ಯಕ್ತಿ ನಾನಲ್ಲ. ಜೊತೆಗೆ ನನ್ನ 2 ಅವಧಿಯಲ್ಲಿ ಬಿಜಾಪುರ ಕುಡಿ ನೀರಿನ ಸಮಸ್ಯೆ ಸಾಕಷ್ಟವಾಗ ನೀವು ಬಿಜಾಪುರದಾಗ ಇದ್ದವ್ರು ಯಾರಿದ್ದರೆ ಮೂಲ ನಿವಾಸಿಗಳು ಗೊತ್ತದ. 15 ಸ್ಕೊಮ್ ನೀರು ಕುಡಿತಿದ್ದೆ ಅವಾಗ. ಆವಾಗಿನ ಕಾಲದಲ್ಲೇ ಕುಡಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24x7 ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಫಂಡು ಇತ್ತು, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು. UGD ಭಾಳಷ್ಟು ಸಮಸ್ಯೆ ಬಿಜಾಪುರ 60-70ನೇ ಇಸ್ವಿಗೆ ಆಗಿದ್ದು UGD ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ವಿಶೇಷ ಪ್ರಯತ್ನ ಯಾವಾಗೂ ಕೂಡ ಮಾಡ್ತೀವಿ. ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು, ಕ್ವಾಲಿಟಿ ವರ್ಕು ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತಾರೆ ನೋಡಲ್ಲ, 3 ತಿಂಗಳಿಗೆ ಒಮ್ಮೊಮ್ಮೆ ಕೆಟ್ಟು ಹೋಗ್ಬಿಟ್ಟವು. ಈ ಬಬಲೇಶ್ವರನ ಹಾಕಿದಿಂದ ಏನು ಬಿದ್ನೂರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನಪು ಮಾಡ್ಕೊರಿ. 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅದ್ರ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದರೆ ಸೋರಿಕೆ ಅಂದರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದರೂ ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ. ಆದರೆ ಎಲ್ಲರೂ ಉಳಿಲಾರ್ದಂಗೆ ಅದನ್ನು ಪರ್ಸೆಂಟೇಜ್ ಹಂಚಿ ಹೋಗೋದ್ರಿಂದ ಅವ್ರಿಗೆ ಪಾಪ ಕಾಯ್ಗದು ಎದಕ್ಕಾಗ್ಯದು. ಒಟ್ಟು ಒಳ್ಳೊಳ್ಳೆ ರೋಡಾಗ ಹಂಗೆ ನನ್ನ ಕಾಲೇ ಆದಂಥ ಕುಡಿಯುವ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ. ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವು ಕೂಡ ಆಗಿವೆ. ಜೊತೆನೇ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ನಿಮ್ಗೆ ಗೊತ್ತಿದೆ, ತಿಳಿರ್ಬೋದಿಲ್ಲ ನನಗೆಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 years 60 years ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿತ್ತು. ಅವ್ರ ಕಡೆ ಮಾಲಕರು ಇದ್ದಿದ್ದಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿದ್ದಿಲ್ಲ. ಅವ್ರು ಯಾರ ಕಡೆಯೂ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಶಾಸಕರು ಹಿಂದೆ ಜಿಗಿದಾಡಿ ಹೋಗಿದ್ರು. ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರು ಕೂಡ ಯಾರ ಕಡೆ ನೀಗ್ಸೋಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅದು ಸಮಸ್ಯೆ ಬಗೆಹರಿದಿಲ್ಲ. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದಿಂದ ಬಿಜಾಪುರ ಸಿಟಿ ಸುಧಾರಣೆಗೆ ನಿಮ್ಗೆ ಗೊತ್ತಿಲ್ಲ. ಎಲ್ಲ ಹಳೆ ಬಿಲ್ಡಿಂಗ್ ಇರ್ತಿದ್ವು. ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ ಅದಕ್ಕೆ ಲೋನು ಸಿಗ್ತಿದ್ದಿಲ್ಲ, ಕಟ್ಟಕ್ಕೆ ಪರ್ಮಿಷನ್ ಇರ್ತಿಲ್ಲ. ಯಾರೋ ಕೆಲವರು ಇಲ್ಲಿಗಲ್ಲಿ ಆಗಿನ ಟೈಮ್ ಒಳಗೆ ಸಂಧ್ಯಾಗಲ್ಲಿ ಕಟ್ಟಿದ್ದಾರೆ. ಮೇನ್ ರೋಡ್ನಾಗ ಯಾವ ರೋಡ್ಗಳು ಬಿಜಾಪುರ ಸೌಂದರ್ಯಕ್ಕೆ ಆಗಕ್ಕೆ ಸಾಧ್ಯ ಇದ್ದಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲಾಂದ್ರೆ ಹೆಂಗೆ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5, 3, 4 ವರ್ಷ ಪ್ರಯತ್ನ ಮಾಡಿದ್ರು. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ್ ಕಡಿಮೆ ಬೆಲೆಯಲ್ಲಿ, ಯಾಕಂದ್ರೆ ಮಾಲಕರು ಅವರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೋಲ್ಡ್ರಲ್ಲಿ ಮಾಲಕರೇ ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಲಿ ರೆಸಿಡೆಂಟಿ ಅವರು ಎಲ್ಲರಿಗೆ ಸಿಗುವಾಗ ಮಾಡಿದ್ರಲ್ಲೇ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇದು ಮಾಡಿದಂಥ ನನ್ನ ಒಂದು ಕಾರ್ಯ ಇದು ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ. ಅವರು ಬಸವನಗೌಡ ಲೀಸ್ ಪ್ರಾಪರ್ಟಿ ಹೋಲ್ಡ್ರ,
ಶಿವಣ್ಣ ಪಾಟೀಲರು ಏನು ಅವ್ರದ್ದು ಟೂರಿಸ್ಟ್ನ ಪಾರ್ಟ್ನರ್, ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಭಾಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇವೆಲ್ಲ. ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದದ್ದು ಪಾಪ ಅವ್ರು ವರ್ಷ 11 ತಿಂಗಳೊಮ್ಮೆ ಅವ್ರಿಗೆ ರಿನ್ಯೂವಲ್ಲು ಗಲಾಟೆ ಡಿ ಸಿ ಅವ್ರಿಗೆ ಪೀರಿಯಡ್ ಮುಗಿದನ್ನು ಮಾಡ್ತೀವಿ. ಅವ್ರು 20-25 ವರ್ಷ ಮಾಡಿಕೊಟ್ಟೆವ್ರು. ಈ ರೀತಿ ಹಲವಾರು ಇವತ್ತು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. ಇದು ಎಮ್ ಎಲ್ MP ಇದ್ದ MLA ಇದ್ದರು. ಅವರು ಗಾರ್ಡನ್ಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು, ಲಿಟಿಗೇಷನ್ ಇದ್ದು, ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದ್ರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರ ಶಾಸಕರಿಗೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆಯಿ ಬಂದಂಗೆ ಮಾತಾಡ್ಕೋತ ಹೋಗ್ತಾರೆ. ನಾನು ಭಾಳ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರೋಕ್ಕೆ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಯ ಈ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮುಗಿದ ನಂತರ ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವರೆಲ್ಲ ಕೇಳಿದ್ರೆ ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾದ್ರೆ ನಮ್ಮದು ಇದೇ ಸಮಸ್ಯೆ, ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಇನ್ನೂ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವತ್ತು ಅಲ್ಕುಂಟಿ ನಗರಕ್ಕೆ ಹೋಗ್ರಿ, ಗಣೇಶ್ ನಗರಕ್ಕೆ ಹೋಗ್ರಿ, ಅವ್ರಿಗೆಲ್ಲ ಹೇಳ್ತಾರೆ. ಇಲ್ಲಿ ಮೊದಲು ಆಗೋದಕ್ಕಿಂತ ಮೊದಲು ಏನೂ ಇದ್ದಿತ್ತಿಲ್ಲ. ಅವ್ರು ಹೇಳ್ಯಾರ ನನಗೆ, ನೀವು ಬಂದಿಂದ ನೀರು ಆಯ್ತಲ್ಲಿ ರೋಡ್ ಅದು ಹೇಳ್ತಾರೆ. ಅವ್ರು ಈ ಮಾತು ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ. ಇವರೆಲ್ಲ ಕೆಡವಾಗಿ ರಗಡ್ ಪ್ರಯತ್ನ ಮಾಡಿದ ನನಗೆ 2ನೇ ಪೀಳಿಗೆ 2004ಕ್ಕೆ MLA ಅದೇ ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಣ್ಣಿಗೆ ನಿಲ್ಲಿಸಿದ್ರು. ಅವ್ರ ಅಣ್ಣಿಗೆ ನಿಲ್ಲಿಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನು ಹಚ್ಚಿದ್ರೂ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ, ಒರೇ ಸಲಕ್ಕೆ ಬಿದ್ದೀವಿ. ಯಾಕೆ ಇಬ್ಬರು ನಿಂತೀವಿ ಗೊತ್ತಲ್ಲ. ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಜ್ ಅಂದಾಗ ನಾವು ಇಬ್ಬರು, ಅವನು ಬಿದ್ದ ನಾನು ಬಿದ್ದೆ, ಆ ಮತ್ತು ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಅವ್ರು ಕೇಳಿ ಇನ್ನೂ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆನೇ ಮೊನ್ನೆ ಒಂದು ವಿಡಿಯೋ ನೋಡಿದೆ. ನಾವು ಎಲ್ಲೇ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕೋಟೆ ಕಾಲನಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟ್ರು ಅದು ಇದು ಏನೋ ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು? ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕೆ ಹೆಗಲ್ಬಿಟ್ಟು ಹೇಳ್ತೀರಿ, ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರಂತ. ಯಾರು ಮಾಡ್ತಾರೆ ಅವ್ರಿಗೆ ಎಲ್ಲರಿಗೆ ಇಂಥ ಹಗರಣ ಮಾಡೋರಿಗೆ ಬಾಸ್ ಅಂತ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಖಾ ಆಗುವಂಥದ್ದು ನಡೆದಿದ್ದೇ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದು ಯಾರಾದರೂ ತೋರಿಸ್ಕೊಡ್ಬೇಕು. ಇದಕ್ಕಿಂತ ಮೊದಲು ಎಲ್ಲೇ ಆಗಿಲ್ಲ. ಇವರು 10 ವರ್ಷ ಅವಧಿಯೊಳಗೆ 8 ವರ್ಷ 5 ವರ್ಷ ಒಂದು ಇದೊಂದು 2 ವರ್ಷ 7 ವರ್ಷ ಅವಧಿಯೊಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದನ್ನು ಇವ್ರು ಧ್ವನಿ ಎತ್ತಲಿಲ್ಲ, ಇವರು ಮಾಡೋಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಲಿಲ್ಲ ಅದ್ರ ವಿರುದ್ಧವಾಗಿ. ಮೊದಲು ನಾನೇ ಮಾಡಿದ್ದೆ, ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ, ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು, ಮತ್ತು ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಮೊದಲು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ನೀವು ತೆಗೆದು ನೋಡಿರಿ, ಎಲ್ಲಿ ಹೋರಾಟಗಳು ಯಾರು ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೊಂದು ಮನವಿ ಕೊಟ್ಟು ಈ ಥರ ತಡಿಬೇಕು, ಇನ್ನು ಯಾರಾದರಂತ ತಪ್ಪಿಸ್ತರನ್ನ ಬಂಧಿಸಬೇಕು ಅಂತ ಇದು ಮಾಡಬೇಕಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3-4 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿ ಮಾಡಿದ್ರಲ್ಲೇ ಇವತ್ತು ಒಂದೇನೋ ಒಂದು 10ಕ್ಕೆ ಬಂದು ಮುಟ್ಟೋದು. ಅವರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು ಇದರಾಗ ನಿಮ್ಮ ಪತ್ರಿಕೆಗೆ SP ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ನೋಡಿದೆ. ಅಟ್ಲೀಸ್ಟು ಭಯ ಹುಟ್ಟಿಸುವಂಥದ್ದು ಆಗಿದೆ. ಆರೋಗ್ಯ ಶೀಘ್ರ ಅನ್ನೋದು ಸಮಾಧಾನ ಇದೆ. ನನ್ನ ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ, ನಮ್ಗೆ ಎಷ್ಟೋ ಮಂದಿ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು ಅವರು ಇರುತ್ತಲ್ಲ, ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ? ಇವ್ರ ಶಾಸಕರಿದ್ದಾಗ ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಬಂದು 8 ವರ್ಷಗಡಲಿ, 6 ವರ್ಷಗಡಲಿ, 7 ವರ್ಷಗಡಲಿ ಟ್ರಾನ್ಸ್ಫರ್ ಆಗೋಲೆ ಕುಂಡಿರ್ತಾವ್ರ ಮ್ಯಾಗ ರಗಡ ಆರೋಪ ಬಂದು. ನನ್ನ ಬಿಡ್ರಿ, ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಮಾಡಿದ್ರು, ಪೊಲಿಟಿಷಿಯನ್ ಹೋಗಿ ಕುಟ್ಟು ಬರ್ತಿದ್ದ. ಅವ್ನು ತೆಗಿಯೋಕ್ಕಾಗತ್ತಲ್ಲ ಇವ್ರ ಕಡೆ ಯಾರಿಗೆ? ನಗರ ಶಾಸಕರಿಗೆ. ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವ್ರು
ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವರು ಒಂದು ಧ್ವನಿ ಎತ್ತಂಗಿಲ್ಲ ಆ ಮನುಷ್ಯನಿಗೆ. ನಮ್ಗೆ ಯಾರು ಬೇಡ ಅಂದ್ರೆ ಯಾರಿಗೆ ಅನ್ಸಕ್ಕೆ ಬೇಕಂದ್ರೆ ಅವ್ರದ್ದು ಒಂದು ಸಣ್ಣ ಧ್ವನಿ ತೆಗೆದು ಕಪ್ಪು. ಅದು ಬದ್ಧತೆಯೇ ಇಲ್ಲ ಆ ವ್ಯಕ್ತಿಗೆ. ಆದ್ರೆ ನೀವು ಯಾರೂ ಕೇಳಂಗಿಲ್ಲ, ಅದು ಸಮಸ್ಯೆ. ಮನೆ ಹಿಂಗೆ ಅಂತಿದ್ರಲ್ಲಿ ಕೇಳಬೇಕು. ಕಣ್ಣೀರು ಮಠದ್ದು ನೀವು ಯಾರೂ ಕೇಳಿಲ್ಲ. ಕಣ್ಣೀರು ಮಠದ್ದು ಬೆಳಗಾವದಾಗ ಜಿಗದಾಡಿ ಭಾಷಣ ಮಾಡೋದು. ನಾನು ಅಲ್ಲೇ ಇದ್ದೆ, ಅವತ್ತು ಹೋಗಿದ್ದೆ. ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ, ಅಲ್ಲಿಂದ ಪ್ರಾರಂಭ. ಹಂಗೆ ಹಿಂಗೆ ಮುಂದೆ ಗಪ್ ಚಿಕ್ಕೂತು. ಏನು ಚಕ್ಕರ ಎಲ್ಲಿ ಹೊಂದಾಣಿಕೆ ಆಯಿತು, ಏನಾಯಿತು, ಎದಕ್ಕೆ ಇವ್ರು ಗಪ್ ಕೂತ್ರು ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದೆ, ನನಗೂ ತಿಳಿತದೆ. ಅದಕ್ಕೆ ಪ್ರೂಫ್ ಇರೋಂಗಿಲ್ಲ, ಕೇಳೋಕ್ಕಾಗಲ್ಲ. ಗಪ್ ಕೂತ್ಬಿಟ್ರು ಮುಂದೆ. ಕೆಲವೊಬ್ಬ ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಮಾಜ ಸಂಘಟನೆಯವ್ರು ಕೂಡ ಮಾಡಕತ್ರ. ಅವೆಲ್ಲ BJP ಅವ್ರು ನಾಲ್ಕರ ಅಂದ್ರೆ ಇವರು ಚಲೋ, ಉಳಿಕೆಯವ್ರು ನಾಲ್ಕರು. ಇವರೇ ಅದು ಮಾಡಿದ್ದದು. ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ MB ಪಾಲ್ ವಿರುದ್ಧ, ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು ನಾನು ಮೀಟಿಂಗ್ನ ಕೂತಾಗ ಹೇಳಿದ ವ್ಯಕ್ತಿ ಮುಂದೆ ಅವು ಯಾವುದಕ್ಕೆ ಮಾಡೋದು ಅಥವಾ ಎದಕ್ಕೆ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ. ಇವ್ರು ಶಾಂತ ಆಗ ಮತ್ತವ್ರು ಮಾಡಲೇಬೇಕಲ್ಲ. ಅದು ಯಾರಾದ್ರೂ ಮಾಡಿದ್ರು ಪಾಪ. ನಾನು ನೇತೃತ್ವ ಆಮೇಲೆ ಹೋದೆ, ನಾನು ನೇತೃತ್ವ ನಾವು ವಹಿಸಿಲ್ಲ, ನಾನು ಹೋಗಿ ಬೆಂಬಲ ಕೊಟ್ಟಿನಿ, ಇಲ್ಲ ನನಗಿಲ್ಲ. ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ಡು ಖರ್ಚು ಮಾಡೋಂಗಿಲ್ಲ, ದುಡ್ಡು ತಿಂತಾರೆ. ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ, ತಾ ಮಾಡಿದ್ದು ಅಷ್ಟೇ ಕರೆಕ್ಟ್, ಉಳ್ಕಿದವ್ರು ಎಲ್ಲರದು ತಪ್ಪು, ಎಲ್ಲರೂ ನಾಲಾಯಕರು, ಬದ್ಮಾಸರು, ಲಫಂಗರು ಅನ್ನೋದು. ತಾನೇ ಊರದೆಲ್ಲ ಹೇಳಿದಂಥ ಶಬ್ದ ತಾನೇ ಸ್ವತಕ್ಕಿದ್ದರೂ ಕೂಡ ಇಂಥ ಮೆಂಟಲಿಟಿ ಇದೆ. ಒಂದು ಸಲ ನೀವು ಯಾರಿಗೆ ಕೇಳ್ದೈತೆ, ಯಾಕ್ರಿ ನೀವು ಕೇಳಿದ್ರೆ ಹೇಳ್ತಾರಲ್ಲ ನಾಲ್ಕರದ, ನೀವು ಯಾಕೆ ಮಾಡಲಿಲ್ಲ? ಡೇಟ್ ಹೋಗಿ 3 ತಿಂಗಳು ಹೋಯ್ತು. 3 ತಿಂಗಳು ಹೋಗೋಣ ಅದು ಮರ್ಯಾದೆ ಪ್ರಶ್ನೆ ಏನು? ಹೀಗೆಲ್ಲ ಪತ್ರಿಕೆ ಕನೇಶ್ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕಡ ನಾವು ಹೇಳಿವಿ, ಮಾಡಲಿಲ್ಲ ಕಾರ್ಯಕ್ರಮ, ನಾಳೆ ನಮ್ಗೆ ಇದು ಆಗ್ತಾ ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ದೀವಿ, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ತನಗೆ ಹೆಂಗೆ ಬೇಕಾದ್ರೆ ಹೊಳಿಸ್ತಾನೆ, ಯಾವಾಗ ಬೇಕಾದ್ರೆ ಹಿಂದುತ್ವ, ಯಾವಾಗ ಬೇಕಾದ್ರೆ ಬೇಕಾದಂಗೆ ಹೊಳ್ಸ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ನಾವೇನು ಕಲಿಯಬೇಕಾಗಿಲ್ಲ. ಅದು ನಂದು ಒಂದು ಪ್ರಶ್ನೆ, ನೀವೇನೂ ಮಾಡಿಲ್ಲ ಅನ್ನೋದು ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ. ಆಧಾರ ಸಹಿತ ಹೇಳ್ತಾ ಇರೋದು. ಹಿಂದೂ ಕೂಡ ಸಾಕಷ್ಟೆಲ್ಲ ಚಾಲೆಂಜ್ ಮಾಡೀನಿ. ಕೆಲವು ಹೊಸ ಪತ್ರಕರ್ತರು ಗೊತ್ತಿರಲಿಕ್ಕೆಲ್ಲ ಭಾಳಷ್ಟು ಆಗ್ಯಾವ. ಅವರಿಗೆ ನಮಗೆ ಡೇಟ್ ಕೊಟ್ಟಿವಿ, ಬಹಿರಂಗವಾಗಿ ಹೇಳ್ತೀನಿ, ನಾ ಏನು ಮಾಡೀನಿ ಬರ್ರಿ ಅಂದಿವಿ. ಅದಕ್ಕೆಲ್ಲಿ ಮುಂದೆ ಉತ್ತರ ಕೊಡಲಿಲ್ಲ. ಅದು ಮೊನ್ನೆ ಮಾತು ಸುಮ್ಮನೆ ನಾನು ಇವ್ರ ಹಿಂದೆ ಏನೂ ಮಾಡಿಲ್ಲ ಅನ್ನೋದು. ನಾ ಗುಂಟೆ ಮಾರಿರ್ಬೋದು, ಅವಾಗ ಉದ್ಯೋಗ ಇದ್ದಕ್ಕೆ ನಾನು MLA ಆಗಿದ್ಮೇಗಲ್ಲ ಅದಕ್ಕೂ ಮಾರಿರ್ಬೇಕು. ಅದು ಲೀಗಲಿ ಅದಾವೆಲ್ಲ. ಅವಾಗ ಖರೀದಿ ನಡೀತಿತ್ತು, ಮಾರಿವಿಲ್ಲ ಅನ್ನಂಗಿಲ್ಲ. ಆದರೆ ಅವು ಇಲ್ಲಿಗಲಿ ಮಾಡೋಕ್ಕೆ ಹೋಗಿಲ್ಲ ನಾವು. ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನು ಯಾವುದೋ ಒಂದು ದಕ್ಷಿಣ ಕೊಲ್ಯಾಗ ಏನೋ ಒಂದು ಓಪನ್ ಸೆಟ್ ಹಾಕೊಳ್ಳೋಕೆ ಟ್ರೈ ಮಾಡತ್ತಾರೆ. ಇದು ದೊಡ್ಡ ಗ್ಯಾಂಗ್ ಐತಿ, ಫ್ರಾಡ್ ಮಾಡೋರು. ಅದಕ್ಕೆಲ್ಲ ಒಬ್ಬ MLA, ಮಾಜಿ MLA ಅದನ್ನು ಬಾಸ್ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು MLA ಅನ್ನೋದು. ಆದರೆ ಒಂದು ಗೊತ್ತಿರಲಿ, ಎಲ್ಲ ಹಗರಣಗಳು ನಡೆದಿದ್ದು ನಿಮ್ಮ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಅಲ್ಲ. ನಾನು 8 ವರ್ಷ ಇದ್ದಾಗ ಒಂದೂ ನಡೆದಿಲ್ಲ. ನಡು ಯಾರೋ ಕಾಂಗ್ರೆಸ್ ಅವ್ರು ಬಂದೋದ್ರು, ಅವಾಗೂ ಯಾರು ನಡೆದಿಲ್ಲ. ಅದಕ್ಕೆ ಹಂಗೆ ಕುಂಕುಮ ಹಚ್ಕೊಂಡು ಇವಂತ ಯಾರಿಗೆ ಬೈತಿರ್ತಾರೆ. ತಾವೇನು ಮಾಡ್ತಾರೆ, ತಾವು ಕುಂಕುಮ ಹಚ್ಕೊಂಡು ಹೋಗತ್ತೆ ಹಿಂದುತ್ವ ಮಾಡುವಂಥ ಒಂದು ವ್ಯಕ್ತಿಯಿಂದ ಯಾರಿಗೆ ಏನೂ ಕಲಿಯಕ್ಕೆ ಸಾಧ್ಯ ಇಲ್ಲ. ಏನೋ ನಡೆದ, ಏನೋ ಟ್ರೆಂಡ್ ಅದ, ಒಂದು ಹಿಂದುತ್ವದ ಒಂದು ಕೆಲವೊಂದು ಕಡೆ, ಕೆಲವೊಂದು ಜಿಲ್ಲೆಯೊಳಗೆ, ಕೆಲವೊಂದು ಊರಾಗ ನಡೆದ. ಮೋದಿಯವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ. ಮೋದಿಯವರು ಏನು ರಾಮ ಮಂದಿರ ಮಾಡಿದ್ರು, ಕಾಶ್ಮೀರಿ ವಿವಾದ ಬಗೆಹರಿಸಿದ್ರು. ಇದರಿಂದ ಭಾಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಇದನ್ನು ಭಾಷಣ ಹೊಡೆದನ್ನು ಉಪಯೋಗ ಮಾಡ್ಕೊಂಡು ಹೊಂಟಾರ. ಇದು ಯಾವುದಕ್ಕೂ ಸಕ್ಸಸ್ ಆಗಂಗಿಲ್ಲ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಏನು ಆ ಹಗರಣಗಳ ಬಗ್ಗೆ ನನಗೆ ಎಳೆಯುವಂಥ ಪ್ರಯತ್ನ ಮಾಡಿದ್ರೆ ನನಗನ್ನಿಸ್ತು, ಮಾಜಿ ಶಾಸಕರು ಯಾರು ಇದಕ್ಕೂ ಬಾಸ್ ಅದನ್ನು ಅವರೇ ಮಾಡಿರ್ತಾನೆ. ಅದಕ್ಕೆ ಇವ್ರಿಗೆ ನಾಚಿಕೆ ಬರಬೇಕು. ತಮ್ಮ ಅವಧಿಯಲ್ಲಿ ಆದಂಥ ಹಗರಣಗಳು ತಾವು ಮಾತಾಡೋಕ್ಕಾಗಲಿಲ್ಲ. ನಾನು ಧ್ವನಿ ಎತ್ತಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದೆ, ಹೋರಾಟ ಮಾಡಿದೆ. ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮ ಕೂತ್ರು. ಅದು ಬ್ಲ್ಯಾಕ್ ಮೇಲ್ ತಂತ್ರ ಇರ್ತದೆ. ಯಾರಾದರೂ ಒಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಬ್ಲ್ಯಾಕ್ ಮೇಲ್ ಅವು ಎದುರಿ ಮಾಡೋದು ಬಂದು ಏನು ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ. ಇವರು 7 ವರ್ಷ ಅವ್ರ ಅವಧಿ. ಹೋದ ವರ್ಷ ಈ ವರ್ಷ 2 ವರ್ಷ ಆಯ್ತು ಕಣ MLA ಆಗಿ. 2 ವರ್ಷ ಆಯ್ತೇನು ರೀ? 2 ವರ್ಷ ಆಗಿದೆ. 8 ವರ್ಷ. 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿತ್ತು. ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಆಗ್ತೋ. ಅದು ನಮ್ಮ ಅವಧಿಯಲ್ಲಿ ಏನಾದರೂ ನಡೆದು ತೋರಿಸ್ಕೊಳ್ಳಿ. ಅವರು ನನ್ನ ಅವಧಿಯಲ್ಲಿ ಒಂದು ಹಗರಣಕ್ಕೂ ಕೂಡ ಆಗಿಲ್ಲ. ನಮ್ಮ ಆದಂಥ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರೆ ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರಾಯ್ತಲ್ಲ, ಸ್ವಲ್ಪ ಏನೋ ಹೋರಾಟ ಮಾಡಿದ್ರು ಅಂತ 4 ಜನರು ಅಪ್ಪು ಪಟ್ಟಣಶೆಟ್ಟಿ ಅವರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನೋವಂಥದ್ದು ಇದೆ. ಅದನ್ನು ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡಬೇಕು ಅನ್ನೋವಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನು ತಿಳಿಯಾಗದಂದ್ರೆ ನಾನು ಹೇಳಿದ ಕೂಡ ಎಲ್ಲ ಜನ ನಂಬ್ತಾರೆ ಅನ್ನೋದು ಬಂದುಬಿಟ್ರು, ಭ್ರಮೆ ಆಗಿಬಿಟ್ಟರು. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದವ್ರು ರೆಕಾರ್ಡಿಂಗ್ ಮಾಡ್ತಾರಟ್ಟೆ, ಜನ ನಂಬಂಗಿಲ್ಲ. ಅವ್ರಿಗೆ ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವರು ಕೆಲವೊಬ್ರು ಶ್ರೀಮಂತಕ್ಕೆ ಏನೂ ಇಲ್ಲ, ಅವ್ನು ರೋಡ್ ಚಾಪ್ ಇದ್ದ,
ಇವತ್ತು ಕೋಟ್ಯಾಧೀಶ ಆಗ್ಯಾನ ಹಂಗೆ ಹಿಂಗೆ ಕೆಲವ್ರು ಮನೇಲಿ ಒಂದು ಬೇಯ್ದು ನೋಡಿದೆ ನಾನು ಹಿಂದ್ಕೊಂದ್ಸಲ ಈಗದ್ದು ಮಲ್ದೊಂದ್ಸಲ ಯಾವುದೋ ವಿಡಿಯೋದಾಗ ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಬಹುತೇಕ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ ವಿರೋಧವಾಗಿ ಅಂದರೆ ಟಚ್ ಒಳಗೆ ನೋಡ್ಕೊತ ಬಂದೀನಿ 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿ ಇಲ್ಲ ನನಗೆಲ್ಲ 94 ಎಮ್ ಎಲ್ ಆದರೂ 99ಕ್ಕೆ ನಾನು ಎಮ್ ಎಲ್ ಎಕ್ಕೆ ನಿಂತು ಬಿದ್ದೆ ಅವಾಗ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ರಾಜಕಾರಣದಾಗ ಅಲ್ಲಿಂದ ಮುಂದೆ ನಾನು ಎಮ್ ಎಲ್ ಎ 2 ಸಲ ಮಂತ್ರಿ ಅದೇ ಅದೆಲ್ಲ ನಡೆದ್ಬಿಡ್ತು ಆದರೆ ಅಲ್ಲಿಂದ ಇಲ್ಲಿಂದ ಇವ್ರಿಗೆ ಆಸ್ತಿ ಆಗ್ತಿತ್ತು ಇವ್ರು ಏನು ಉದ್ಯೋಗ ಇದ್ದು ಇವು ಎಷ್ಟು ಉತ್ಪನ್ನ ಇದ್ದು ನನಗೆ ಗೊತ್ತದ ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಮನೆ ತೊಗೊಂಡಾರ ಸುದ್ದಿ ಬಂದು ಮನೆ ಪೂಜೆ ಮಾಡಿದ್ರೆ 14-15 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೋತಾರೆ 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೋತಾರೆ 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತಾರೆ ಫಾರ್ಮ್ ಹೌಸ್ನಾಗ ಅವ್ರು ಹೇಳ್ಬೇಕಲ್ಲ ಅವ್ರು ಕೇಳಿದ್ವಿ ಯಾರು ಅಲ್ಲ ನಾನು ಅದು ಸಿಕ್ಕರೆ ನಿಮ್ಗೆ ಹೇಳ್ತೀವಿ ಕರೆ ಇನ್ನು ಪರ್ಸೆಂಟೇಜ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ ಕಾಂಟ್ರಾಕ್ಟರ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ 20%, 15%, 10% ಇವೆಲ್ಲ ಕಾಂಟ್ರಾಕ್ಟರ್ ಒಟ್ಟು ಧೈರ್ಯ ಆಗಂಗಿಲ್ಲ ಬಂದು ಹೇಳಕ್ಕೆ ನನ್ನ ಕಡೆ ತೊಗೊಂಡ್ರೆ ಕ್ಯಾಮ್ರಾ ಬಂದು ಹೇಳ್ತಾನೇನ್ರಿ ಯಾರು ಹೇಳಂಗಿಲ್ಲ ಪಾಪ ಅವರು ಅವ ಅನ್ಸ್ತಾವ ಮುಂದೆ ಬಿಲ್ಲಪ್ಪಲ್ಲ ಅದು ಸಿಗಿಸಿರ್ತಾನೆ ಮನುಷ್ಯ ಸರಿ ಇಲ್ಲ ಅಂತ ಗೊತ್ತಿತ್ತು ಎಲ್ಲರಿಗೆ ಅದಕ್ಕೆ ಅವ್ರು ಬಂದು ಹೇಳಂಗಿಲ್ಲ ಕೊಟ್ಟವ್ರು ಬಂದು ಹೇಳಂಗಿಲ್ಲ ತೊಗೊಂಡವಂದ್ರೆ ಯಾಕೆ ಅಂತ ಹೇಳಂಗಿಲ್ಲ ಇಂಡೈರೆಕ್ಟ್ ಆಗಿ ಹೇಳಿದಲ್ಲ 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳಿದಲ್ಲ ಎಲ್ಲಿಂದ ಬತ್ತು ಏನಿತ್ತು ಇವ್ರದು ನನಗೆ ಗೊತ್ತ 91ಕ್ಕೆ ಒಂದು ಮಿಲ್ ಇತ್ತು ಅದು ಲಾಸ್ ಆಯಿತು ಮೋಟ್ರ್ ಸೈಕಲ್ ಇದ್ದಿತ್ತಿಲ್ಲ ಈ ವ್ಯಕ್ತಿಗೆ ನಾನೇ ಕರ್ಕೊಂಡು ಅಡ್ಡಾಡ್ತಿದ್ದೆ ಅದು ಬಳಿ ಅವೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ ಬೆಳಗಲೆ ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರ ಹಿರಿಯರ ಪಾತ್ರ ಏನೋ ಒಂದು ಪಾಲು ಬಿಟ್ರೆ ಅಲ್ಲೇನು ಹಾಕ್ಸಿ ಜೋಳ ಬೆಳಿತಿತ್ತಲ್ಲ ಹೊಲದಾಗ ನಾನು ನೋಡ್ತಿದ್ದೆ ನಾನು ಹೋಗ್ತಿದ್ದೆ ಅವಾಗ ಇದು ಬಿಟ್ಟು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿ ಗಟ್ಟಲೆ ಆಸ್ತಿ ಎಲ್ಲಿಂದ ಬತ್ತಪ್ಪ ಇವ್ರಿಗೆ ಎಲ್ಲಿಂದ ಬತ್ತು ಬೇಕಲ್ಲ ಶುಗರ್ ಫ್ಯಾಕ್ಟ್ರಿ ಲಾಸ್ ಆದರೂ ಇವನಿಗೆ ಏನೂ ಆಗಿಲ್ಲ ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರೆ ಅವರು ಅದು ಮುಂದೆ ಮಾರಾಟ ಆಯ್ತು ಜ್ಞಾನಯೋಗಿ ತಳಿ ಮುಂದೆ ನಮ್ಮ ಕಂಪ್ನಿ ಎಲ್ಲ ಕೂಡಿ ತೊಗೊಂಡು ನನಗೆ ಅಧ್ಯಕ್ಷ ಮಾಡಿದರು ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದ ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡ್ರೆ ಸ್ವಂತಕ್ಕೆ ಅವ್ರ ಮಗನೇ ಚೇರ್ಮನ್ ಅದು ಪ್ರೈವೇಟ್ ಲಿಮಿಟೆಡ್ ಆದ್ರೆ ಈ ಸಿದ್ದೇಶ್ವರ ಇತನ ಎಲ್ಲ ಹೆಸರಿಟ್ಟಾರ ಅದಕ್ಕೇನು ಡೈರೆಕ್ಟ್ರು ಏನು ಮಾಡ್ಯಾರ ಯಾರು ಮಾಡ್ಯಾರ ಆದ್ರೆ ಸ್ವಂತಕ್ಕೆ ನಾನು ನಿನ್ನಿಲ್ಲಿ ಮನೇಲಿ ಕೇಳಿದೆ 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ ಪೂಜೆ ಇತ್ತು ಅಂತ ಹೇಳತ್ತಿರೋ ಅವ್ರು ದುಡಿದವ್ರು ಆತ್ಮೀಯರು ನಮ್ಮ ಗೌಡ್ರು ಹಿಂಗದಾರೆ ಹೋಗಿ ನಾವು ಅವ್ರು ದುಡಿದವ್ ನಮಗೂ ಪರಿಚಯ ಇರ್ತಾರಲ್ಲ ಅವ್ರು ಹೇಳ್ತಿರ್ತಾರೆ ಮತ್ತು ಇಲ್ಲಿ ಇಷ್ಟೆಲ್ಲ ಮಾಡೋಕೆ ಅವ್ರು ಇಷ್ಟು ಅವ್ರ ಮಗ 1-2 ಗಾಡಿ ಅವ್ರು 1-2 ಗಾಡಿ ಅವ್ರ ಮ್ಯಾಗ 1-2 ಗಾಡಿ ಅವ್ರ ಪೇಗಳಿಗೆ 2-2 ಗಾಡಿ ಎಲ್ಲರಿಗೂ ಅವ್ರ ಪೇಗಳಿಗೆ ಬಿಡ್ರಿ ಅವ್ರು ಸಣ್ಣ ವಿಷಯಕ್ಕೆ ನಾನು ಮಾತಾಡೋಕೆ ಹೋಗಲ್ಲ ಇವ್ರಿಗೆ ಎಲ್ಲಿಂದ ಬತ್ತು ಊರ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನೀವು ಇಂಡಿಯಾದ ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತಿರು ಮಂದಿ ರೊಕ್ಕ ತಿಂತಾರೆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಂತೇಳಿ ಅವ್ನು ಪಾಪವಾಗ ಏನು ಕಾಲದಾಗ ಯಾವ್ದು 2 ಅಂತಸ್ತು 3 ಅಂತಸ್ತು ಬಿಲ್ಡಿಂಗ್ ಇದ್ದಿಲ್ಲ ನಾವೆಲ್ಲ ಭಾಷಣ ಮಾಡಿದವ್ರು ಇದೆ ಇವಾಗ ಭಯಂಕರ ಇದು ಮಾಡಿ ಅಂತ ಕತ್ತಿದ್ದೀವಿ ಮಾಡಿದ್ದಾವೆ ಇಲ್ಲ ಅನ್ನಂಗಿಲ್ಲ ಆ ಟೈಮ್ದಾಗ ಆದರೆ ಇವರು ಅದಕ್ಕೆ ದೊಡ್ಡ ಭ್ರಷ್ಟಾಚಾರ ಅದ ಬಿಜಾಪುರಕ್ಕೆ ಜನರಿಗೆ ಕಾಂಟ್ರಾಕ್ಟ್ರೊಳಗೆ ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ ಅಪ್ಪುಪಟ್ಟಿನ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲ ಕಾಂಟ್ರಾಕ್ಟರ್ ಒಳಗರಿ ಆತ್ಮಕ್ಕೆ ಗೊತ್ತದ ಅವ್ರ ಮನುಷ್ಯನಿಗೆ ಗೊತ್ತದ ಆದ್ರೆ ಹೇಳಂಗಿಲ್ಲ ಅಷ್ಟೇ ಅವ್ರು ವ್ಯವಹಾರಿಕರು ಇರೋದ್ರಿಂದ ಅವ್ರೇನು ಹೇಳಕ್ಕೆ ಹೋಗಲ್ಲ ಆದ್ರೆ ಅಪ್ಪುಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದ್ದೀವಿ ಅಧಿಕಾರಿಗಳಿಗೆ ಕೇಳ್ಬೇಕಾರೆ ನಾನು ಎಲ್ಲಾದ್ರೂ ಏನಾದರೂ ಯಾರಿಗಾದ್ರೂ ಏನಾದರೂ ಈ ದುಡ್ಡಿನ ಒಂದು ಏನಾದರೂ ಮಾಡಿದ್ದೆ ಅಂತ ಕೇಳಿ ಇವತ್ತೇನು ಪರಿಸ್ಥಿತಿ ಇದೆ 10 ವರ್ಷನಾಗ ಅಧಿಕಾರಿಗಳು ಅನ್ನೋಂಥದ್ದು ಅದನ್ನು ಗೊತ್ತಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೇ ಯತ್ನಾಳವ್ರ ಕಾಲದಲ್ಲಿ ಅನ್ನುವಂಥದ್ದು ಹೆಚ್ಚು ಹಗರಣಗಳು ಭೂಮಾಫಿಯಾ ಅಂದ್ರೆ ಇಷ್ಟು ಆಗ್ಬಿಡ್ತಲ್ಲ 100 ಕೋಟಿ ರೂಪಾಯಿ ಆಗ್ಬಿಡುತ್ತೆ ಬಿಜಾಪುರದ ಹೈಯೆಸ್ಟ್ ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು ಆಮೇಲೆ ಅದರಿಂದಲೇ ಇವತ್ತು ಇವರು ಸ್ಟ್ರಿಕ್ಟಾಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನು ಸ್ವಾಗತಿಸ್ತೀನಿ ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ ಒಳ್ಳೆಯ ಕ್ರಮಗಳನ್ನು ತೆಗಿತೀನಿ ಅವೆಲ್ಲ ಭಾಳಷ್ಟು ಕಂಪ್ಯೂಟರ್ಗಳನ್ನು ಟೈಟಾಗಿ ಮಾಡೋದ್ರಿಂದಲೇ ಇವತ್ತು ಭಾಳಷ್ಟು ನಿಂತಾವೆ ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಸಿಗಲಾರ್ದಂಗೆ ಇವತ್ತು ಕಾನೂನುಗಳನ್ನು ಕಂದಾಯ ಇಲಾಖೆ ಮಾಡಿದೆ ಇದನ್ನು ಕೂಡ ನಾವು ಮಾಡಿದೆ ಅನ್ನುವಂಥದ್ದು ಈ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿಕೆ ಬಯಸ್ತೀನಿ ಭೂ ಕಬಳಿಕೆ ಏನಿದೆ ಅದರಲ್ಲಿ ಶಾಸಕರ ಪಾತ್ರ ಇದೆಯಾ ಶಾಸಕರ ಪಾತ್ರ ಆಯ್ತದೆ ಅವ್ರಿಗತ್ತೇನು ಹುಚ್ಚರಂಗೆ ಹೇಳಕ್ಕೆ ಹೋಗಲ್ಲ ಸರ್ ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೂ ಮಾತಾಡೋಕ್ಕಾಗಲ್ಲ ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದೇನೋ ಸಂಬಂಧಿರ ಎಲ್ಲೋ ಕಚ್ಚಿಂಡ್ ಕೊಲ್ನಾಗ ಯಾರು ಮಾಡ್ಯಾರ ಏನೋ ಏನೋ ಅದೇ ಕರೆಕ್ಟ್ ಅದು ಸುಳ್ಳೋದು ನಾನು ಚೆಕ್ ಮಾಡಿಲ್ಲ ಅದೇನು ಹಾಕಿರ್ಲಿಕ್ಕೆ ಅದು ಕಾನೂನು ಸಂಬಂಧಪಟ್ಟದ್ದು ಕಾನೂನು ನೋಡ್ಕೋತದು ಆದ್ರೆ ಅದರಿಂದ